ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಮನೆ ಕ್ಲೀನಿಂಗ್ ಮಾಡ್ತಿದ್ದೀವಿ. ಮನೆ ಕ್ಲೀನ್ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಮುಂದೆ ಬ್ಲಾಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಕೀಪ್ ವಾಚಿಂಗ್ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫಾಲೋ ಮಾಡಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತು ನಾವು ಅಂದರೆ ಕಿಟಕಿಗಳು ಮತ್ತು ಏನು ಡೋರ್ಗಳು ಇದೆಲ್ಲ ಇದೆ, ಡೈನಿಂಗ್ ಟೇಬಲ್ಲು, ಫ್ರಿಜ್ಜು ಎಲ್ಲದನ್ನು ಕ್ಲೀನ್ ಮಾಡಬೇಕಿತ್ತು. ಯಾಕಂದರೆ ಎಲ್ಲದನ್ನು ಸಖತ್ತು ಅಂದರೆ ತುಂಬ ದಿನ ಆಗಿತ್ತಲ್ವ ಕ್ಲೀನ್ ಮಾಡಿ, ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ನಮಗೆ ಸ್ಯಾಟರ್ಡೇಗೆ ನಮ್ಮದು ಫಂಕ್ಷನ್ ಇರೋದು. ಅದನ್ನು ಹೇಳ್ತೀನಿ ಏನು ಮಾಡ್ತಿದ್ದೀವಿ ಅಂತೇಳ್ಬಿಟ್ಟು. ನೋಡಿ, ಫ್ರಿಜ್ಜೆಲ್ಲನೂ ಅಂದರೆ ತುಂಬ ದಿನ ಆಗಿ ಹೋಗಿತ್ತು, ಆನ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಕಾಳು ಮಾತ್ರ ಇಡ್ತಾಯಿದ್ವಿ ಅದರಲ್ಲಿ, ಹಾಗಾಗಿ ಅಷ್ಟೊಂದು ದಿನ ಆನ್ ಮಾಡ್ತಾ ಇರಲಿಲ್ಲ ನಾವು. ಈಗ ಬೇಸಿಗೆ ಜಾಸ್ತಿ ಆದಾಗಲಿಂದ ಅವಾಗಿಂದ ನಾವು ಜಾಸ್ತಿ ಅಂದರೆ ಯೂಸ್ ಮಾಡ್ತಿದ್ದೀವಿ ಅದನ್ನು. ಹಾಗಾಗಿ ಎಲ್ಲದನ್ನು ತರಕಾರಿ ಬರೋದಿತ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಂದು ಕೂಡ ಸ್ನಾನ ಆಯಿತು. ಎಲ್ಲ ಅಂದರೆ ನನಗೆ ನಾನು ಒಬ್ಬಳೇ ಮಾಡಿಲ್ಲ, ನಮ್ಮ ಮನೆಯವ್ರು ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಹಾಗೆ ನಮ್ಮ ತ್ರಿಷಾ, ಕೊಮ್ಮು ಎಲ್ಲರೂ ಹೆಲ್ಪ್ ಮಾಡಿದ್ರು. ಒಂದೊಂದೇ ಅಂದರೆ ನಾವೊಂದು ತೊಳಿತಾ ಇದ್ದರೆ ಅವರೊಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ರು. ಈ ಕಡೆ ದೇವ್ರ ಮನೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಆದರೆ ಇವತ್ತು ಮಾಡಲ್ಲ, ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೀಗಾಗಿ ಎಲ್ಲದನ್ನು ಕ್ಲೀನ್ ಮಾಡಿ, ಚೇರ್ಗಳು ಎಲ್ಲದನ್ನು ಕ್ಲೀನ್ ಮಾಡಿದ್ದಾಯಿತು. ಕಿಟಕಿಗಳಂತೂ ತುಂಬಾ ಧೂಳು ಬರ್ತಾ ಇರ್ತದೆ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಈ ಕಡೆ ಎಲ್ಲ ಒಂದೊಂದನ್ನೇ ತೊಗೊಂಬರ್ತಿದ್ದಾರೆ. ಈ ಕಡೆ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡೋಕ್ಕೆ ಬೆಳಗ್ಗೆನೇ ಅಡುಗೆ ಮಾಡಿಬಿಡಮ್ಮ ಅಂತ ಹೇಳಿದರು. ಹಾಗಾಗಿ ಅಡುಗೆಗೆ ಹುಳ್ಳಿಕಾಯಿ ಬಸ್ಸಾರು ಮತ್ತು ಅನ್ನ ಮುದ್ದೆ ಮಾಡಿದ್ವಿ ಬೆಳಗ್ಗೆನೇ. ಯಾಕೆಂದರೆ ಮಧ್ಯಾಹ್ನ ಎಲ್ಲ ಕೆಲಸ ಮಾಡೋ ಟೈಮಲ್ಲಿ ಈ ಥರ ಅಡುಗೆ ಎಲ್ಲ ತಿಂಡಿ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡಿದೆ. ಈ ಕಡೆ ಕಿಟಕಿ ಮನೆ ಅಡುಗೆ ಮನೆ ಕಿಟಕಿನೆಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಈ ಕಡೆ ಈರುಳ್ಳಿ ಬಂದಿತ್ತು ಅಂತ ಒಂದೊಂದಾಗಿ ಏನೇನು ಅಂದರೆ ತರೋಕ್ಕಾಗುತ್ತೆ ಅದನ್ನೆಲ್ಲ ಒಂದೇ ಸರಿ ತರೋದಕ್ಕೆ ಮರ್ತೋಗುತ್ತೆ ಅಂತೇಳ್ಬಿಟ್ಟು ಒಂದೊಂದನ್ನೇ ತೊಗೊಬರ್ತಾಯಿದ್ರು. ಈ ಕಡೆ ಟಿ ವಿ ಮತ್ತು ಸೋಕೇಶ್ ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಟಿದ್ರು. ಅದಾದಮೇಲೆ ಎಲ್ಲ ಕೆಲಸ ಮುಗಿದಿದ್ದಾದಮೇಲೆ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ಮನೇಲಿ ಪುರಿ ಇತ್ತು, ಖಾರ ಎಲ್ಲ ತಿಂದು ಮುಗಿಸಾಕಿದ್ವಿ. ತರಿಸಿದ್ರು, ಹಾಗಾಗಿ ಚಿರುಮುರಿ ಮಾಡೋಣ ಅಂತೇಳ್ಬಿಟ್ಟು ಈರುಳ್ಳಿ, ಟೊಮೊಟೊ, ನಿಂಬೆಹಣ್ಣು, ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಮಾಡಿದ್ವಿ. ಅಂದರೆ ಚಿರುಮುರಿ ನಾವು ಈ ಥರ ಮಾಡಿದ್ವಿ. ಇದಕ್ಕೆ ಪೇಸ್ಟ್ ಅಂದರೆ ಹಚ್ಚ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಪೇಸ್ಟು ಮತ್ತು ಪುದೀನ ಅದನ್ನೆಲ್ಲ ರುಬ್ಬಿಬಿಟ್ಟು ಹಾಕ್ತಾರೆ ಕೊಡೋರು. ಇದಕ್ಕೆ ಅಂದರೆ ನಿಪ್ಪಟ್ಟೆಲ್ಲನೂ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಖಾರ ಜಾಸ್ತಿ ಆಗ್ತೆ ಅಂತ ಅನ್ನಿಸ್ತು, ಯಾಕೆಂದರೆ ಸ್ವಲ್ಪ ಖಾರ ಆಗಿತ್ತು, ನನಗೆ ಖಾರ ಆಗಿತ್ತು. ಹಾಗಾಗಿ ಒಂದು ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಮಾಡಿದೆ. ಆದರೆ ಒಂದು ನಿಂಬೆಹಣ್ಣು ಹಿಂಡಿದ್ರೂ ಖಾರನೇ ಆಗಿತ್ತು ನಂಗೆ ಸ್ವಲ್ಪ. ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಖಾರ ಎಲ್ಲ ತಿನ್ನಲ್ವಲ್ಲ, ಮೆಣಸಿನ್ಕಾಯಿ ಏನಾದರೂ ಮಿಸ್ಸಾಗಿ ಹಾಕ್ಕೊಂಬಿಟ್ರೆ ಆಯಿತು ಅಂತ ಖಾರದ ಪುಡಿ ಯೂಸ್ ಮಾಡಿದೆ. ಬಟ್ ಖಾರ ಆಗಿಬಿಟ್ಟಿತ್ತು ಅಷ್ಟೇ. ಚೆನ್ನಾಗಿ ಬಂದಿತ್ತು. ಈ ಥರ ಚಿರುಮುರಿ ಮಾಡಿಕೊಂಡು ತಿಂದ್ವಿ ನಾವೆಲ್ಲರೂ. ಅಂದರೆ ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಮುಗಿಸಿದ ಮೇಲೆ ಸುಸ್ತಾಗಿಬಿಟ್ಟಿತ್ತಲ್ವ, ಹಾಗಾಗಿ ಆ ಟೈಮಲ್ಲಿ ಮಾಡ್ಕೊಂಡ್ವಿ. ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟು. ಅದಕ್ಕೆ ಸ್ವಲ್ಪ ಕ್ಯಾರೆಟ್ನ ಕೂಡ ಸೇರಿಸ್ಕೊಂಡ್ವಿ, ಯಾಕೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ತುರಿಯೋದ್ರಿಂದ ಅಂದರೆ ಒಂದು ಸ್ವಲ್ಪ ತುಂಬ ಚಿಕ್ಕದಾಗಿ ಬರುತ್ತೆ. ಇದು ಬಂದು ಶುಂಠಿ ತುರಿಯೋಕ್ಕೆ ಅಂತ ತೊಗೊಂಡಿದ್ದು. ಬಟ್ ನಾನು ಇದನ್ನು ಕೊಬ್ಬರಿ ತುರಿಯೋಕ್ಕೂ ಕ್ಯಾರೆಟ್ ತುರಿಯೋಕ್ಕೂ ಯೂಸ್ ಮಾಡ್ತೀವಿ. ಮತ್ತು ಮಿಕ್ಸ್ಚರ್ ಕೂಡ ತಗೊಬಂದರು. ಇದೆಲ್ಲ ಹಾಕಿದ ಮೇಲೆ ಮಿಕ್ಸ್ಚರ್ ಸೇರಿಸ್ಲಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಹೋಗಿ ಮಿಕ್ಸ್ಚರ್ ಕೂಡ ತಗೊಬಂದರು. ಮಿಕ್ಸ್ಚರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದು ಹೊಸ ಪಾಕೆಟ್ ಇತ್ತು ಅನಿಸುತ್ತೆ ಆಲ್ಮೋಸ್ಟು. ತುಂಬ ಚೆನ್ನಾಗಿತ್ತು ಮಿಕ್ಸ್ಚರನ್ನು. ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿಂದ್ವಿ. ಈಗ ಮಿಕ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಬಿಟ್ಟು ನಾವು ತಿನ್ನೋದೆ. ಇದು ಜಾಸ್ತಿ ಆಯಿತು ಅಂತ ನೋಡಿ ಮಿಕ್ಸ್ಚರ್ ಹಾಕೋತಿದ್ದೀನಲ್ಲ, ಅದು ಬಂದು ಮನೇಲಿ ಖಾಲಿ ಆಗಿತ್ತು ಅಂತೇಳ್ಬಿಟ್ಟು ಬರೀ ಪುರಿನೇ ಇತ್ತು ಮನೇಲಿ. ಹಾಗಾಗಿ ಮಿಕ್ಸ್ಚರ್ನ ಹೋಗಿ ತೊಗೊಬಂದು ಹಾಕಿ ಮಾಡಿದ್ವಿ. ಪುರಿ ಏನಾದರೂ ಮಿಕ್ಕಿತ್ತು ಅಂದರೆ ಇದರಲ್ಲಿ ಒಗ್ಗರಣೆ ಕೂಡ ಹಾಕ್ಕೋಬೋದು ಪುರಿಲಿ. ಅದು ಚೆನ್ನಾಗಿರುತ್ತೆ, ಒಂಥರ ಅಂದರೆ ಅವಲಕ್ಕಿ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಎಲ್ಲರೂ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಇನ್ನೇನು ಕೆಲಸ ಇರಲಿಲ್ಲ. ಅದಾದಮೇಲೆ ಮತ್ತು ನಾವು ಅದೇ ಮಾಮೂಲಿ ಆಟ ಆಡೋದು, ಪಾರ್ಕ್ ಹೋಗೋದು, ಅದೇ ಕೆಲಸನೇ ಇತ್ತು. ಎಲ್ಲರೂ ಮಿಕ್ಸ್ಚರ್ ಅಂದರೆ ಚಿರುಮುರಿ, ನಮ್ಮ ಕಡೆ ಚಿರುಮುರಿ ಅಂತೀವಿ, ನಿಮ್ಮ ಕಡೆ ಏನಂತೀರ ಅಂತೇಳ್ಬಿಟ್ಟು. ಕೆಲವ್ರ ಕಡೆ ಮಂಡಕ್ಕಿ ಅಂತಲೂ ಅಂತಾರೆ ಇದನ್ನು. ನಾವು ಚಿರುಮುರಿ ಅಂತೀವಿ.
ನಾವಿವತ್ತು ಮನೆ ಅಂದರೆ ನಿನ್ನೆ ಇವತ್ತು ಮತ್ತೆ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಹಾಗಾಗಿ ಮೇಲ್ಗಡೆ ಶೆಲ್ಫ್ ಎಲ್ಲ ಕ್ಲೀನಾಗಿದೆ ಮತ್ತು ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ತಿಂಡಿ ಮಾಡಿಬಿಡೋಣ, ಮೊಸರನ್ನ ಮತ್ತು ಚಿತ್ರಾನ್ನ ಮಾಡ್ಕೊತಿದ್ದೀನಿ. ಪಾತ್ರೆಗಳನ್ನೆಲ್ಲ ಈಚೆ ಇಟ್ಕೊತಿದ್ದೀನಿ ಒಂದೊಂದೇ ಜೋಡಿಸ್ಕೊತ. ಇದೆಲ್ಲದೂ ನಾನು ಪಾತ್ರೆ ಇವೆಲ್ಲ ಇಷ್ಟನ್ನು ತೊಳ್ಕೊಬೇಕು. ಇಲ್ಲೆಲ್ಲ ಇದೆ ನೋಡಿ, ಇಷ್ಟನ್ನು ತೊಳೆದು ಕ್ಲೀನ್ ಮಾಡಬೇಕು. ಇವೆಲ್ಲ ಜೋಡಿಸ್ಬಿಟ್ಟು ತೊಳೆದು ಆಮೇಲೆ ನಾನು ಇಲ್ಲಿ ಇಡಬೇಕು. ಹಾಗಾಗಿ ನಾನೀಗ ಚಿತ್ರಾನ್ನ ಮತ್ತು ಮೊಸರನ್ನ, ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಅರ್ಜೆಂಟ್ ಆಗಲಿ ಅಂತ. ಇದಿಷ್ಟು ಇವತ್ತಿನ ಬ್ಲಾಗಲ್ಲಿ ಕ್ಲೀನಿಂಗ್ ಕೆಲಸನೇ ನಡೆಯುತ್ತೆ. ಇವೆಲ್ಲವೂ ಇಷ್ಟು ಪಾತ್ರೆಗಳಿದೆ, ಇದೆಲ್ಲ ತೊಳಿಬೇಕು ಮತ್ತು ಇಲ್ಲೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಶೆಲ್ಫ್ಗಳನ್ನೆಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫುಲ್ಲೆಲ್ಲ ಖಾಲಿ ಮಾಡಿಬಿಟ್ಟು ಈ ಕಡೆ ಬಂದು ಎಲ್ಲದೂ ಮಿಕ್ಕಿರೋ ಅಂಥದ್ದು ಅಂದರೆ ಯಾವುದು ಯೂಸ್ ಮಾಡದೇ ಇರೋ ಅಂಥದ್ದನ್ನು ಚೀಲದಲ್ಲಿ ಹಾಕಿಟ್ರೆ ಅದು ಗಲೀಜಾಗಲ್ಲ. ಹಾಗಾಗಿ ನಾವು ಚೀಲದಲ್ಲಿ ಹಾಕಿಟ್ಟಿದ್ದೀವಿ. ಮತ್ತು ಇಷ್ಟು ಪಾತ್ರೆಗಳಿದೆ, ಇಷ್ಟೊಂದೆಲ್ಲನೂ ತೊಳಿಬೇಕು. ತೊಳೆದು ಇರೋದು ನಮಗೆ ಅಂದರೆ ಶನಿವಾರ ಅಷ್ಟೊತ್ತರಲ್ಲಿ ನಾನು ಕ್ಲೀನ್ ಮಾಡಬೇಕಾಗತ್ತೆ. ಇಷ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಕೆಲಸ ಒಂದು ಸ್ವಲ್ಪ ಮುಗ್ದಂಗೆ ಆಗುತ್ತೆ. ಈ ಕಡೆ ಬಂದು ಮಾವಿನಕಾಯಿ ಗೊನೆನ ಹಣ್ಣು ಮಾಡೋಕ್ಕೆ ಇಟ್ಟಿದ್ದೀವಿ. ಅಂದರೆ ಅದಷ್ಟು ಪಾತ್ರೆನ ಅಂದರೆ ಕಾವು ಜಾಸ್ತಿ ಬಂತು ಅಂದರೆ ಚೆನ್ನಾಗಿ ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆನ ಮಡಚಿ ಅದರೊಳಗೆ ಇಟ್ಟಿದ್ದೀವಿ. ನಾವಿವತ್ತು ಮನೆ ಅಂದರೆ ನಿನ್ನೆ ಇವತ್ತು ಮತ್ತೆ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಹಾಗಾಗಿ ಮೇಲ್ಗಡೆ ಶೆಲ್ಫ್ ಎಲ್ಲ ಕ್ಲೀನಾಗಿದೆ ಮತ್ತು ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ತಿಂಡಿ ಮಾಡಿಬಿಡೋಣ, ಮೊಸರನ್ನ ಮತ್ತು ಚಿತ್ರಾನ್ನ ಮಾಡ್ಕೊತಿದ್ದೀನಿ. ಪಾತ್ರೆಗಳನ್ನೆಲ್ಲ ಈಚೆ ಇಟ್ಕೊತಿದ್ದೀನಿ ಒಂದೊಂದೇ ಜೋಡಿಸ್ಕೊತ. ಇದೆಲ್ಲದೂ ನಾನು ಪಾತ್ರೆ ಇವೆಲ್ಲ ಇಷ್ಟನ್ನು ತೊಳ್ಕೊಬೇಕು. ಇಲ್ಲೆಲ್ಲ ಇದೆ ನೋಡಿ, ಇಷ್ಟನ್ನು ತೊಳೆದು ಕ್ಲೀನ್ ಮಾಡಬೇಕು. ಇವೆಲ್ಲ ಜೋಡಿಸ್ಬಿಟ್ಟು ತೊಳೆದು ಆಮೇಲೆ ನಾನು ಇಲ್ಲಿ ಇಡಬೇಕು. ಹಾಗಾಗಿ ನಾನೀಗ ಚಿತ್ರಾನ್ನ ಮತ್ತು ಮೊಸರನ್ನ, ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಅರ್ಜೆಂಟ್ ಆಗಲಿ ಅಂತ. ಇದಿಷ್ಟು ಇವತ್ತಿನ ಬ್ಲಾಗಲ್ಲಿ ಕ್ಲೀನಿಂಗ್ ಕೆಲಸನೇ ನಡೆಯುತ್ತೆ. ಇವೆಲ್ಲವೂ ಇಷ್ಟು ಪಾತ್ರೆಗಳಿದೆ, ಇದೆಲ್ಲ ತೊಳಿಬೇಕು ಮತ್ತು ಇಲ್ಲೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಶೆಲ್ಫ್ಗಳನ್ನೆಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫುಲ್ಲೆಲ್ಲ ಖಾಲಿ ಮಾಡಿಬಿಟ್ಟು ಈ ಕಡೆ ಬಂದು ಎಲ್ಲದೂ ಮಿಕ್ಕಿರೋ ಅಂಥದ್ದು ಅಂದರೆ ಯಾವುದು ಯೂಸ್ ಮಾಡದೇ ಇರೋ ಅಂಥದ್ದನ್ನು ಚೀಲದಲ್ಲಿ ಹಾಕಿಟ್ರೆ ಅದು ಗಲೀಜಾಗಲ್ಲ. ಹಾಗಾಗಿ ನಾವು ಚೀಲದಲ್ಲಿ ಹಾಕಿಟ್ಟಿದ್ದೀವಿ. ಮತ್ತು ಇಷ್ಟು ಪಾತ್ರೆಗಳಿದೆ, ಇಷ್ಟೊಂದೆಲ್ಲನೂ ತೊಳಿಬೇಕು. ತೊಳೆದು ಇರೋದು ನಮಗೆ ಅಂದರೆ ಶನಿವಾರ ಅಷ್ಟೊತ್ತರಲ್ಲಿ ನಾನು ಕ್ಲೀನ್ ಮಾಡಬೇಕಾಗತ್ತೆ. ಇಷ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಕೆಲಸ ಒಂದು ಸ್ವಲ್ಪ ಮುಗ್ದಂಗೆ ಆಗುತ್ತೆ. ಈ ಕಡೆ ಬಂದು ಮಾವಿನಕಾಯಿ ಗೊನೆನ ಹಣ್ಣು ಮಾಡೋಕ್ಕೆ ಇಟ್ಟಿದ್ದೀವಿ. ಅಂದರೆ ಅದಷ್ಟು ಪಾತ್ರೆನ ಅಂದರೆ ಕಾವು ಜಾಸ್ತಿ ಬಂತು ಅಂದರೆ ಚೆನ್ನಾಗಿ ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆನ ಮಡಚಿ ಅದರೊಳಗೆ ಇಟ್ಟಿದ್ದೀವಿ. ಈ ಕಡೆ ನಾನು ದೇವ್ರ ಸಾಮಾನೆಲ್ಲ ಅಂದರೆ ಸ್ನಾನ ಎಲ್ಲ ಮುಗಿದ್ಮೇಲೆ ದೇವ್ರ ಸಾಮಾನ ತೊಳೆದ್ಬಿಟ್ಟು ಎತ್ತಿ ಇಟ್ಕೊಳ್ಳೋಣ, ತೊಳೆದ್ಬಿಟ್ಟು ಇವತ್ತಲೇ ಇಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನೆಲ್ಲನೂ ತೊಳಿತಾ ಇದ್ವಿ. ದೇವ್ರ ಸಾಮಾನು ತೊಳೆಯೋದಕ್ಕೆ ನಾನು ಯೂಸ್ ಮಾಡೋದು ಹುಣಸೆ ಹಣ್ಣು, ಇಲ್ಲ ಅಂದರೆ ಪೀತಾಂಬರಿ ಇತ್ತು ಅಂದರೆ ಪೀತಾಂಬರಿ ಹಾಕೋತೀನಿ. ಹುಣಸೆ ಹಣ್ಣು ಇವತ್ತು ಹಾಕೊಂಡಿರೋದು ಹುಣಸೆ ಹಣ್ಣು, ಉಪ್ಪು ಮತ್ತು ಸಬೀನಾದಲ್ಲಿ ಮತ್ತು ಶಶಿ ಸೋಪ್ ಅಂತ ಬರುತ್ತೆ, ಅದನ್ನು ಹಾಕಿದ್ರೆ ಇನ್ನೂ ಸಖತ್ತಾಗಿ ಚೆನ್ನಾಗಾಗತ್ತೆ. ನಾನು ಅದನ್ನೇ ಯೂಸ್ ಮಾಡಿದ್ದು. ಅಂದರೆ ನೋಡ್ತಿರ್ಬೋದು ನೀವು, ಅಲ್ಲಿ ನಾನು ಕಳಸ ಚೊಂಬಿಟ್ಕೊಂಡಿದ್ದೀನಲ್ಲ, ಅದು ಕೂಡ ಅದರಲ್ಲೇ ಕ್ಲೀನ್ ಮಾಡಿದ್ದು. ಎಲ್ಲ ತೊಳೆದು ಕ್ಲೀನ್ ಮಾಡಿದ ಮೇಲೆ ನೋಡಿ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೆ. ಇದು ನಮ್ಮದೇ ಹೊಲದಲ್ಲಿ ಇದ್ದಂಥ ದಾಸವಾಳದ ಹೂವು ಕಿತ್ಕೊಬಂದಿದ್ದೆ ಇವತ್ತು ಬೆಳಗ್ಗೆ ಹೋದಾಗ. ಆವಾಗ ತೊಗೊಂಡು ಬಂದಂಥ ಹೂವುಗಳ್ನೆಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡಿದೆ. ನಂದು ಎಲ್ಲ ಸ್ನಾನ ಆದಮೇಲೆ ಪೂಜೆ ಮಾಡಿ ಇವತ್ತಿನ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇದ್ದೀನಿ. ಈ ಕಡೆ ನೋಡಿ, ನಾನು ಅಡುಗೆ ಮನೆನ ಇಷ್ಟು ಕ್ಲೀನಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಕಿಚನ್ನ ಎಲ್ಲದನ್ನು ಯಾವ್ದ್ಯಾವ್ದು ಎಲ್ಲೆಲ್ಲಿತ್ತೋ ಅದನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಕ್ಯಾಮ್ರಾಗೆ ಬ್ಲರ್ ಆಗ್ತಾಯಿತ್ತು ಯಾಕೋ ಸ್ವಲ್ಪ, ಹಾಗಾಗಿ ನಾನು ಸ್ವಲ್ಪ ಕ್ಯಾಮ್ರಾನ ಕ್ಲೀನ್ ಮಾಡಿದೆ ಅಷ್ಟೇ. ಇಲ್ಲಿ ಈ ಕಡೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಅಂದರೆ ಕ್ಲೀನ್. ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ ಗೈಸ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋಸ್ ಸಿಗ್ತೀನಿ. ಬಾಯ್.